ಬ್ರಾಕ್ ಲೆಸ್ನರ್ ಬಂದ್ರು, ಅಟ್ಯಾಕ್ ಮಾಡಿದ್ರು, ಹೋದ್ರು. ಒಂದು ಆಯು ಇಲ್ಲ, ಒಂದು ಬಾಯು ಇಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಸ್ಮ್ಯಾಕ್ ಡೌನ್ ಕೂಡ ಮುಗ್ದಿದೆ. ಅಂಡ್ ನಿಜವಾಗ್ಲು ಏನ್ ಅನ್ಕೊಂಡಿದ್ವಿ, ಏನಾಯ್ತು ಗುರು, ನನಗಂತೂ ತಲೆನೇ ಕೆಟ್ಟೋಗ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವ್ರು ಏನ್ ಪ್ಲಾನ್ ಮಾಡ್ತಾ ಇದಾರೆ ಅಂತ. ಸೊ ಏನಾಯ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಿಮಗೆ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರ ಬೇಬಿ ಫೇಸ್ ಎಂಟ್ರೆನ್ಸ್ ನಿಜವಾಗ್ಲೂ ಅದ್ಭುತವಾಗಿತ್ತು. ಅಂಡ್ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಎಲೆಕ್ಟ್ರಿಫೈಯಿಂಗ್ ಆಗಿರುತ್ತೆ. ಯಾಕಂದ್ರೆ ಇವತ್ತಿನ ಸ್ಮ್ಯಾಕ್ ಡೌನ್ ಆಗ್ತಾ ಇದ್ದಿದ್ದು ಕೆನಡಾದಲ್ಲಿ. ನಮ್ಮ ಜಾನ್ ಸಿನಾ ಅವರು ರಿಂಗ್ಗೆ ಬರ್ತಾರೆ. ಅಂಡ್ ಮೊದಲನೇದಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಅಂಡ್ ಹೇಳ್ತಾರೆ ಈ ಒಂದು ಜಾಗಕ್ಕೆ ಡಬ್ಲ್ಯೂ ಅವರಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಭಯ. ಯಾಕಂದ್ರೆ ಇಲ್ಲಿನ ಕ್ರೌಡ್ ಡಬ್ಲ್ಯೂ ಕಂಪನಿನೇ ಹೈಜಾಕ್ ಮಾಡ್ಕೊಂಡು ಬಿಡ್ತಾರೆ. ಆ ಲೆವೆಲ್ಗೆ ಡಬ್ಲ್ಯೂ ಕಂಪನಿಗೆ ತುಂಬಾನೇ ಭಯ. ಬಟ್ ನನಗೆ ಭಯ ಇಲ್ಲ, ಯಾಕಂದ್ರೆ ಕ್ರೌಡ್ ಇದ್ರೇನೆ ನಾವು. ಅಂಡ್ ನನಗೆ ಯಾಕೆ ಭಯ ಇಲ್ಲ ಅಂದ್ರೆ, ಇಷ್ಟು ವರ್ಷದಿಂದ ನಾನು ಕ್ರೌಡ್ ಇಂದ ಕಲ್ತಿರೋದೇನಪ್ಪ ಅಂದ್ರೆ ನನ್ನ ಭಯದ ಮೇಲೆ ಫೋಕಸ್ ಮಾಡಬೇಕು ಅಂತ. ಬಟ್ ಈಗ ಅದು ಕೂಡ ಕೊನೆವರೆಗೂ ಇರೋದಿಲ್ಲ. ಯಾಕಂದ್ರೆ ನನಗೂ ಕೂಡ ಭಯ ಆಗುತ್ತೆ. 25 ವರ್ಷದಿಂದ ನಾನು ಈ ಒಂದು ಕಂಪನಿಯಲ್ಲಿ ತುಂಬಾ ಜನರ ಜೊತೆ ರಿಂಗ್ ನ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ಈಗ ಅದು ಮುಗಿಯೋ ಸ್ಟೇಜ್ಗೆ ಬಂದಿದೆ. ಯಾಕಂದ್ರೆ ಇನ್ನ ಉಳಿದಿರೋದು ಕೇವಲ 11 ಅಪಿರಿಯನ್ಸ್ ಗಳು ಮಾತ್ರ. ಅಂಡ್ 11 ಅಪಿರಿಯನ್ಸ್ ಅಲ್ಲಿ ಒಂದೊಂದು ಅಪಿರಿಯನ್ಸ್ ಆದಾಗ್ಲೂ ಕೂಡ ನನ್ನ ದಿನಗಳು ಕಡೆ ಆಗ್ತಾ ಇದೆಯಲ್ಲ ಅಂತ ನನಗೆ ಭಯ ಆಗ್ತಾ ಇರುತ್ತೆ. ಅಂಡ್ ಅಷ್ಟೇ ಅಲ್ಲ, ನಾನು ಈ ಒಂದು ಕಂಪನಿಯಿಂದ ಹೊರಗಡೆ ಹೋದ್ಮೇಲೆ ನೀವೆಲ್ಲರೂ ಕೂಡ ನನ್ನನ್ನ ಮರ್ತು ಬಿಡ್ತೀರೇನೋ ಅಂತ ಯೋಚನೆ ಮಾಡಿನೂ ಕೂಡ ನನಗೆ ಭಯ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ನನಗೆ ಭಯ ಆಗ್ತಾ ಇರುತ್ತೆ ಬ್ರಾಕ್ ಲೆಸ್ನರ್ ಅವರಿಂದನೂ ಕೂಡ. ಬ್ರಾಕ್ ಲೆಸ್ನರ್ ಅವರಿಂದನೂ ಕೂಡ ನನಗೆ ಭಯ ಆಗ್ತಾ ಇರುತ್ತೆ. ಅಂಡ್ ನಾನು ಚೂಸ್ ಮಾಡಿದೆ ಬ್ರಾಕ್ ಲೆಸ್ನರ್ ಅವರ ಜೊತೆ ಮ್ಯಾಚ್ ಆಡಬೇಕು ಅಂತ. ಅಂಡ್ ನನಗೆ ಗೊತ್ತಿಲ್ಲ ಯಾವ ಯೂನಿವರ್ಸ್ ನ ಜಾನ್ ಸಿನಾ ಬ್ರಾಕ್ ಲೆಸ್ನರ್ ನ ಚೂಸ್ ಮಾಡ್ತಾನೆ ಅಂತ. ಬಟ್ ನಾನು ಚೂಸ್ ಮಾಡಿದ್ದೀನಿ. ಅಂಡ್ ನಿಜವಾಗ್ಲೂ ಭಯ ಇದೆ ನನಗೆ. ಬಟ್ ಆ ಒಂದು ಭಯ ನನಗಿಲ್ಲ, ಬದಲಿಗೆ ಬ್ರಾಕ್ ಲೆಸ್ನರ್ ಇರಬೇಕು. ಯಾಕಂದ್ರೆ ಅವನು ಜಾನ್ ಸಿನಾನ ಫೇಸ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಏನೇ ಆಗ್ಲಿ ಬ್ರಾಕ್, ಇಫ್ ಯು ವಾಂಟ್ ಸಮ್ ಕಮ್ ಅಂಡ್ ಗೆಟ್ ಸಮ್. ಸೊ ನಾನಿಲ್ಲಿಗೆ ಬಂದಿದ್ದೀನಿ ಅಂದ್ರೆ ಫೈಟ್ ಮಾಡೇ ಹೋಗೋದು. ಸೊ ಬರೀ ಬ್ರಾಕ್ ಲೆಸ್ನರ್ಗೆ ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ಭಯ ಆಗ್ಬೇಕು ನನ್ನಿಂದ. ಸೊ ಯಾರೇ ಆಗ್ಲಿ, ನಿಮಗೇನಾದ್ರೂ ಬೇಕು ಅಂದ್ರೆ ಕಮ್ ಅಂಡ್ ಗೆಟ್ ಸಮ್ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಲೋಗನ್ ಪೌಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನನಗೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಯ್ತು ಅಂದ್ರೆ, ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು. ನಮ್ಮ ಲೋಗನ್ ಪೌಲ್ ಅವರು ಬರ್ತಾರೆ ಅಂಡ್ ಹೇಳ್ತಾರೆ, ಜಾನ್ ಸಿನಾ ನಿನಗೆ ಏನಾಯ್ತು, ನಿಜವಾಗ್ಲೂ ನೀನು ತುಂಬಾನೇ ಬದಲಾಗಿದ್ಯಾ. ಅಂಡ್ ನೀನು ಬದಲಾಗಿದ್ದು ನಿನ್ನ ಲೈಫ್ ಅಲ್ಲಿ ಮಾಡಿದಂತಹ ತುಂಬಾ ದೊಡ್ಡ ತಪ್ಪು. ಯಾಕಂದ್ರೆ ನಾನು ಯಾವತ್ತೂ ಕೂಡ ಬದಲಾಗೇ ಇಲ್ಲ. ಅಂಡ್ ಜಾನ್ ಸಿನಾ, ಈ ಒಂದು ಕಂಪನಿಯಲ್ಲಿ ನಾನೇ ಬೆಸ್ಟ್ ರೆಸ್ಲರ್, ಯಾಕಂದ್ರೆ ನೀನೇ ಅದನ್ನ ಹೇಳಿದ್ಯಾ ನನಗೆ ಅಂತ ನಮ್ಮ ಲೋಗನ್ ಪೌಲ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಜಾನ್ ಸಿನಾ ಅವರು ಹೌದು ಹೌದು ಹೌದು, ನಾನು ಅದನ್ನ ಅಡ್ಮಿಟ್ ಮಾಡ್ಕೋತೀನಿ, ನಾನು ಹೇಳಿದ್ದೆ ನೀನು ಈ ಒಂದು ಕಂಪನಿಯ ಬೆಸ್ಟ್ ರೆಸ್ಲರ್ ಅಂತ. ಅಂಡ್ ಅದೇ ರೀತಿ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ನೀನು ಈ ಒಂದು ಕಂಪನಿಯ ಬಿಗ್ಗೆಸ್ಟ್ ಡಂಬ್ಯಾಸ್ ಅಂತ ನಮ್ಮ ಜಾನ್ ಸಿನಾ ಅವರು ಲೋಗನ್ ಪೌಲ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಲೋಗನ್ ಪೌಲ್ ಅವರು ಜಾನ್ ಸಿನಾ ಅವರಿಗೆ ಚಾಲೆಂಜ್ ಕೂಡ ಮಾಡ್ತಾರೆ. ಸೊ ಹಾಗಾದ್ರೆ ನೀನ್ ಯಾಕೆ ನನ್ನ ಜೊತೆ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಾರ್ದು? ಅಫ್ಕೋರ್ಸ್ ಈ ಒಂದು ಸಿಟಿಯಲ್ಲ, ಈ ಒಂದು ಕೆನಡಾದಲ್ಲ. ಸೊ ನಾನ್ ಮಾತಾಡ್ತಾ ಇರೋದು ಪ್ಯಾರಿಸ್ ಅಲ್ಲಿ. ಸೊ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲಿ ಜಾನ್ ಸಿನಾ ವರ್ಸಸ್ ಮ್ಯಾವರಿಕ್ ಲೋಗನ್ ಪೌಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚು ಹೇಗಿರುತ್ತೆ ಅಂತ ನಮ್ಮ ಲೋಗನ್ ಪೌಲ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜಾನ್ ಸಿನಾ ಅವರು, ಹೌದಾ ಅಲ್ಲಿ ನಿನಗೆ ಮ್ಯಾಚ್ ಬೇಕಾ, ಯಾಕೆ ನಾವು ಇಲ್ಲೇ ಮ್ಯಾಚ್ ಆಡಬಾರ್ದು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಡ್ರೂ ಮ್ಯಾಕೆಂಟೈರ್ ಅವರು ಹಿಂದೆಯಿಂದ ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಲೋಗನ್ ಪೌಲ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಜಾನ್ ಸಿನಾ ಅವರನ್ನ ಕಾಪಾಡೋದಕ್ಕೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಕೋಡಿ ರೋಡ್ಸ್ ಅವರು ಬಂದು ಜಾನ್ ಸಿನಾ ಅವರನ್ನ ಕಾಪಾಡ್ತಾರೆ. ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪೌಲ್ ಅವ್ರನ್ನ ರಿಂಗ್ ಇಂದ ಹೊರಗಡೆ ಹಾಕ್ತಾರೆ. ಅಂಡ್ ನಮ್ಮ ಜಾನ್ ಸಿನಾ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಲೋಗನ್ ಪೌಲ್ ನಿನಗೆ ನನ್ನ ಮೇಲೆ ಕ್ಲಾಶ್ ಎಟ್ ಪ್ಯಾರಿಸ್ ಅಲ್ಲಿ ಒಂದು ಮ್ಯಾಚ್ ಬೇಕು ಅಲ್ವಾ, ಆ ಒಂದು ಮ್ಯಾಚ್ ನ ನಾನು ಕೊಡ್ತಾ ಇದ್ದೀನಿ. ನನಗನ್ಸುತ್ತೆ ನಿಮ್ಮಿಬ್ಬರಿಗೂ ಕೂಡ ಫೈಟ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಆಸೆ ಇದೆ ಅಂತ. ಅಂಡ್ ಈಗ ನನ್ನ ಜೊತೆನೂ ಕೂಡ ಒಬ್ಬ ಪಾರ್ಟ್ನರ್ ಇದ್ದಾರೆ. ಸೊ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲೇ ನನ್ನ ಹಾಗೆ ಕೋಡಿ ರೋಡ್ಸ್ ವರ್ಸಸ್ ನಿನ್ನ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆಗಲಿ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಚಾಲೆಂಜ್ ಕೂಡ ಮಾಡ್ತಾರೆ. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಇವತ್ತಿನ ಸ್ಮ್ಯಾಕ್ ಡೌನ್ ಮೈನ್ ಇವೆಂಟ್ ಗೆ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಕೂಡ ಕನ್ಫರ್ಮ್ ಮಾಡ್ತಾರೆ. ನಿಜವಾಗ್ಲೂ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇವನ್ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲೂ ಕೂಡ ಬ್ರಾಕ್ ಹಾಗೆ ಜಾನ್ ಸಿನಾ ಅವರ ನಡುವೆ ಮ್ಯಾಚ್ ಆಗುತ್ತೆ ಅನ್ಕೊಂಡಿದ್ದೆ. ಬಟ್ ನಮಗ್ ನೋಡೋದಕ್ಕೆ ಸಿಗ್ತಾ ಇರೋದು ಲೋಗನ್ ಪೌಲ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್. ನಿಜವಾಗ್ಲೂ ಇದೇನ್ ಡಿಸಿಷನ್ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೂಡ ನಾನು ಮೈನ್ ಇವೆಂಟ್ ಗೆ ವೆಯ್ಟ್ ಮಾಡ್ತಾ ಇದ್ದೆ. ಮೈನ್ ಇವೆಂಟ್ ಅಲ್ಲಿ ಏನಾದ್ರೂ ಒಂದು ದೊಡ್ಡ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ. ಸೊ ಅಲ್ಲಿ ಏನಾಯ್ತು ಅಂತ ಇದೇ ವಿಡಿಯೋದಲ್ಲಿ ಮುಂದೆ
ನಿಮಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನಿಮಗೆ ಮೋಟಾರ್ ಸಿಟಿ ಮಷಿನ್ ಗನ್ ವರ್ಸಸ್ ಜೆಸಿ ಮ್ಯಾಟಿಯೋ ಹಾಗೆ ಟಲ್ಲಾ ಟೊಂಗಾ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಹಾಗೆ ಟೊಂಗಾ ಲೋವಾ ಅವರು ಕೂಡ ಇರ್ತಾರೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಎಂಡಿಂಗ್ ಅಲ್ಲಿ ನಮ್ಮ ಟಲ್ಲಾ ಟೊಂಗಾ ಅವರು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಮೋಟಾರ್ ಸಿಟಿ ಮಷಿನ್ ಗನ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಅವರು ಬಂದು ಸೊ ಸ್ಮ್ಯಾಕ್ ಡೌನ್ ನೀವು ನೋಡ್ತಾ ಇರಬಹುದು, ಇದೇ ಡಾಮಿನೆಂಟ್ ಅಂಡ್ ಇದೇ ಹೊಸತನ. ಸೊ ನನಗೂ ಕೂಡ ಈ ಒಂದು ಜಾಗದಲ್ಲಿ ಮ್ಯಾಚ್ ಆಡಬೇಕು ಅಂತ ತುಂಬಾನೇ ಆಸೆ. ಬಟ್ ಈ ಒಂದು ಜಾಗದಲ್ಲಿ ನನ್ನನ್ನ ಫೇಸ್ ಮಾಡೋದಕ್ಕೆ ಯಾರು ಕೂಡ ಇಲ್ಲ. ಅಂಡ್ ಅದಕ್ಕೋಸ್ಕರ ಈ ಒಂದು ಕೆಟ್ಟ ಜಾಗದಿಂದ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ಮ ಸೋಲೋ ಸಿಕೋವಾ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ನಿಕ್ ಆಲ್ಡಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು ಸೋಲೋ ಸಿಕೋವಾ ಸ್ವಲ್ಪ ನಿಲ್ಲು, ನಿನಗೆ ಮ್ಯಾಚ್ ಆಡೋದಕ್ಕೆ ಒಬ್ಬ ಸೂಪರ್ ಸ್ಟಾರ್ ಬೇಕು ಅಲ್ವಾ, ಸೊ ಆ ಒಂದು ಸೂಪರ್ ಸ್ಟಾರ್ ನಾನ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸ್ಯಾಮಿ ಝೈನ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂಡ್ ಸ್ಯಾಮಿ ಝೈನ್ ಅವರ ಹೋಮ್ ಗ್ರೌಂಡ್ ಕೆನಡಾ, ಆಫ್ ಕೋರ್ಸ್ ಅವರಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಕೂಡ ಸಿಗುತ್ತೆ. ಅಂಡ್ ನಮಗೆ ಸೋಲೋ ಸಿಕೋವಾ ಹಾಗೆ ಸ್ಯಾಮಿ ಝೈನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಆಫ್ ಕೋರ್ಸ್ ಔಟ್ ಸೈಡ್ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಟೊಂಗಾ ಲೋವಾ, ಟಲ್ಲಾ ಟೊಂಗಾ ಹಾಗೆ ಜೆಸಿ ಮ್ಯಾಟಿಯೋ ಅವರ ಕಡೆಯಿಂದ ಇವನ್ ಎರಡೆರಡು ಬಾರಿ ಹಲುವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಬಟ್ ಇಂಟರ್ಫರೆನ್ಸ್ ಇಂದ ಆಗೋದಿಲ್ಲ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನ ರೋಲ್ ಅಪ್ ಮಾಡಿ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ನ ಪಿನ್ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾಳೆ ನಮ್ಮ ಅಲೆಕ್ಸಾ ಬ್ಲಿಸ್ ಅವರ ಬರ್ತಡೆ. ಅದೇ ರೀತಿ ನಮ್ಮ ಶಾರ್ಲೆಟ್ ಫ್ಲೇರ್ ಹಾಗೆ ಅಲೆಕ್ಸಾ ಬ್ಲಿಸ್ ಅವರು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಗೆದ್ರಲ್ಲ, ಅದಕ್ಕೋಸ್ಕರ ಒಂದು ಸೆಲೆಬ್ರೇಷನ್ ನ ಇಟ್ಕೊಂಡಿರ್ತಾರೆ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು. ಅಂಡ್ ಅದರಲ್ಲಿ ಕಂಗ್ರಾಚುಲೇಷನ್ ಶಾರ್ಲೆಟ್ ಫ್ಲೇರ್ ಅಂತ ದೊಡ್ಡದಾಗಿ ಬರ್ಸಿ ಅಂಡ್ ಅಲೆಕ್ಸಾ ಬ್ಲಿಸ್ ಹ್ಯಾಪಿ ಬರ್ತಡೆ ಅಂತ ಚಿಕ್ಕದಾಗಿ ಬರ್ಸಿರ್ತಾರೆ. ಆ ಎಲ್ಲಾ ಮೂಮೆಂಟ್ಸ್ ಗಳು ಕೂಡ ಚೆನ್ನಾಗಿತ್ತು. ಅಂಡ್ ಗಿಫ್ಟ್ ಆಗಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರಿಗೆ ಲಿಲ್ಲಿನ ವಾಪಸ್ ಕೊಡ್ತಾರೆ. ಲಿಲ್ಲಿನ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಅರ್ಧ ಹಾಕಿರ್ತಾರೆ. ಅಂಡ್ ಈಗ ಲಿಲ್ಲಿನ ವಾಪಸ್ ಕೊಟ್ಟು ಈಗ ಲಿಲ್ಲಿ ಒಂಟಿಯಾಗಿದ್ದಾಳೆ ಅಲ್ವಾ, ಅದಕ್ಕೋಸ್ಕರ ಅವಳಿಗೆ ನಾನು ಟ್ಯಾಗ್ ಟೀಮ್ ಪಾರ್ಟ್ನರ್ ನ ತಗೊಂಡು ಬಂದಿದ್ದೀನಿ ಅಂತ ಚಾರ್ಲಿನೂ ಕೂಡ ಕೊಡ್ತಾರೆ. ಅಂಡ್ ಇಡೀ ಕ್ರೌಡ್ ಚಾರ್ಲಿ ಚಾರ್ಲಿ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ನಮಗೆ ಚೆಲ್ಸಿಯಾ ಗ್ರೀನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಚೆಲ್ಸಿಯಾ ಗ್ರೀನ್ ಅವರು ಬಂದಾಗ ಇಡೀ ಕ್ರೌಡ್ ಬೂ ಮಾಡ್ತಾರೆ. ಅದಕ್ಕೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಹೇಳ್ತಾರೆ, ನನ್ನ ಹೋಮ್ ಗ್ರೌಂಡ್ ಇದು, ಬಟ್ ನನಗೆ ಇಲ್ಲಿ ಬೂ ಸಿಗ್ತಾ ಇದೆ, ಹಾಗೆ ಹೀಗೆ ನಾನು ನನ್ನ ಕಂಟ್ರಿನ ಚೇಂಜ್ ಮಾಡ್ಕೋತೀನಿ ಅಂತ. ಆಗ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ಚೆಲ್ಸಿಯಾ ಗ್ರೀನ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಆ ಒಂದು ಚಾಲೆಂಜ್ ನ ರಿಜೆಕ್ಟ್ ಮಾಡಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಹೋಗ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ನಿಕ್ ಆಲ್ಡಿಸ್ ಅವರು ಬಂದು, ಇಲ್ಲ ನೀನ ಒಂದು ಚಾಲೆಂಜ್ ನ ರಿಜೆಕ್ಟ್ ಮಾಡೋದಿಲ್ಲ, ಯಾಕಂದ್ರೆ ನಿನ್ನ ಹಾಗೆ ಶಾರ್ಲೆಟ್ ಫ್ಲೇರ್ ಅವರ ನಡುವೆ ಒಂದು ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಿದ್ದೀನಿ ಅಂತ ಅಫಿಷಿಯಲ್ ಆಗಿ ಮ್ಯಾಚ್ ನ ಅನೌನ್ಸ್ ಮಾಡ್ತಾರೆ. ಅಂಡ್ ನಮಗೆ ಶಾರ್ಲೆಟ್ ಫ್ಲೇರ್ ಹಾಗೆ ಚೆಲ್ಸಿಯಾ ಗ್ರೀನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರಿಗೆ ಅವರ ಟೀಮ್ ಮೇಟ್ಸ್ ಗಳು ಕೇಕ್ ನ ಕೊಡ್ತಾರೆ, ಇದರಲ್ಲಿ ಶಾರ್ಲೆಟ್ ಫ್ಲೇರ್ ಅವರ ಮೇಲೆ ಅಟ್ಯಾಕ್ ಮಾಡುವಂತ. ಬಟ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಚೆಲ್ಸಿಯಾ ಗ್ರೀನ್ ಅವರ ಟೀಮ್ ಮೇಟ್ಸ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಕಡೆ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಶಾರ್ಲೆಟ್ ಫ್ಲೇರ್ ಅವ್ರನ್ನ ಆ ಒಂದು ಕೇಕ್ ಮೇಲೆ ಬಡಿಸೋದಕ್ಕೆ ಹೋದಾಗ ಉಲ್ಟಾ ನಮ್ಮ ಶಾರ್ಲೆಟ್ ಫ್ಲೇರ್ ಅವರೇ ಚೆಲ್ಸಿಯಾ ಗ್ರೀನ್ ಅವ್ರನ್ನ ಆ ಒಂದು ಕೇಕ್ ಮೇಲೆ ಬಡುತ್ತಾರೆ. ಅಷ್ಟೇ ಅಲ್ಲ, ಫಿಗರ್ 4 ಲೆಗ್ ಲಾಕ್ ನ ಹಾಕೋದ್ರ ಮುಖಾಂತರ ಟ್ಯಾಪ್ ಮಾಡಿಸಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶಾರ್ಲೆಟ್ ಫ್ಲೇರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅಂಡ್ ಜಾನ್ ಸಿನಾ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಲೋಗನ್ ಪಾಲ್ ಹಾಗೆ ಜಾನ್ ಸಿನಾ ಅವರ ನಡುವೆ ಕ್ಲಾಶ್ ಎಟ್ ಪ್ಯಾರಿಸ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಕೋಪ ಬಂತು ಗುರು. ಆದ್ರೂ ಕೂಡ ಮೈನ್ ಇವೆಂಟ್ ಅಲ್ಲಿ ಏನಾದ್ರೂ ಆಗುತ್ತಾ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ. ಮ್ಯಾಚ್ ಕೂಡ ಪ್ರಾರಂಭ ಆಯ್ತು. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿರುತ್ತೆ. ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಹಾಗೆ ಲೋಗನ್ ಪಾಲ್ ಅವರು ಮ್ಯಾಚ್ ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಮ್ಯಾಚ್ ಇದೇ ರೀತಿ ಸಾಗ್ತಾ ಇರುತ್ತೆ. ಒಂದು ಟೈಮ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾ ಇರ್ತಾರೆ. ಅಂಡ್ ಹಾಟ್ ಟ್ಯಾಗ್ ನ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ಸಿನ್ ಅವರಿಗೆ ಕೊಡ್ತಾರೆ. ಅಂಡ್ ಅಲ್ಲಿಂದ ನಮ್ಮ ಜಾನ್ಸಿನ್ ಅವರ ಕಂಬ್ಯಾಕ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅವರು ಬಂದ್ ಕೂಡಲೇ ಶೋಲ್ಡರ್ ಟ್ಯಾಕಲ್ ನ ಹೊಡೆದು 5 ನಕಲ್ ಶಫಲ್ ನ ಕನೆಕ್ಟ್ ಮಾಡಿ ಲೋಗನ್ ಪಾಲ್ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಮಧ್ಯಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ಬಿಡ್ತಾರೆ. ಅಂಡ್ ಆಗ ನಮ್ಮ ಕೋಡಿ ರೋಡ್ಸ್ ಅವರು ಬಂದು ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಂಗ್ ಔಟ್ ಸೈಡ್ ಗೆ ಒಂದು ಸೂಸೈಡ್ ಡೈವ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿ ನಮ್ಮ ಜಾನ್ಸಿನ್ ಅವರು ಮತ್ತೊಮ್ಮೆ ಲೋಗನ್ ಪಾಲ್ ಅವರಿಗೆ ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗಬೇಕಾದ್ರೆ ಲೋಗನ್ ಪಾಲ್ ಅವರು ಜಾನ್ಸಿನ್ ಅವರಿಗೆ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಮ್ಯಾಚ್ ಮುಗಿದ್ಮೇಲೆ ನಮ್ಮ ಲೋಗನ್ ಪಾಲ್ ಅವರು ಜಾನ್ಸಿನ್ ಅವರ ಮೇಲೆ ಇನ್ನೂ ಕೂಡ ಅಟ್ಯಾಕ್ ಮಾಡ್ತಾ ಇರ್ತಾರೆ. ನಮ್ಮ ಜಾನ್ಸಿನ್
ಅವರು ಕಮ್ ಬ್ಯಾಕ್ ಮಾಡಿ ಲೋಗನ್ ಪಾಲ್ ಅವರ ಮೇಲೆ ಕೂಡ ಅಟ್ಯಾಕ್ ಮಾಡ್ಕೊಂಡು ಅವರನ್ನ ಸ್ಟೇಜ್ ಇಂದ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಕೂಡ ಫೈಟ್ ಮುಂದುವರಿತಾ ಇರುತ್ತೆ. ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ಅಟ್ಯಾಕ್ ಮಾಡ್ತಾರೆ. ಅಂಡ್ ಎಷ್ಟೇ ಅಲ್ಲ, ಸ್ವಲ್ಪ ಹೊತ್ತು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆ ಒಂದು ಚಾಂಪಿಯನ್ಶಿಪ್ ಬೆಲ್ಟ್ ನ ಇಟ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ನಿಧಾನಕ್ಕೆ ಅನೌನ್ಸರ್ ಟೇಬಲ್ ಹತ್ರ ಎದಾಳ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅನೌನ್ಸರ್ ಟೇಬಲ್ ಥ್ರೂ ಇನ್ನ ಒಂದು ಕ್ಲೇಮೋರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕಂಪ್ಲೀಟ್ ಆಗಿ ಅನೌನ್ಸರ್ ಟೇಬಲ್ ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಬ್ರೂಟಲ್ ಆಗಿತ್ತು ಆ ಒಂದು ಕಿಕ್ ಮಾತ್ರ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ಎಂಡ್ ಆಗುತ್ತೆ. ನಿಜವಾಗ್ಲೂ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ರೀತಿ ಸ್ಮ್ಯಾಕ್ ಡೌನ್ ನಮಗೆ ನೋಡೋದಕ್ಕೆ ಸಿಗ್ತಲ್ಲ. ಅದರಲ್ಲೂ ಕ್ಲಾಶ್ ಎಟ್ ಪ್ಯಾರಿಸ್ ಅಲ್ಲಿ ಲೋಗನ್ ಪೋಲ್ ಅವ್ರು ಬರ್ತಾ ಇದ್ರಲ್ಲ ಗುರು, ಎಲ್ಲರೂ ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಏನೇ ಆಗ್ಲಿ, ಈಗ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನಮಗೆ ಕ್ಲಾಶ್ ಎಟ್ ಪ್ಯಾರಿಸ್ ಅಲ್ಲೇ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಓವರ್ ಆಲ್ ಇವತ್ತಿನ ಸ್ಮ್ಯಾಕ್ ಡೌನ್ ಕಡೆ ಬರೋದಾದ್ರೆ ಸ್ಮ್ಯಾಕ್ ಡೌನ್ ಡೀಸೆಂಟ್ ಆಗಿತ್ತು. ಆ ರೇಂಜ್ ಗೆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ವಲ್ಲ, ಅದನ್ನ ಚೂರು ಕೂಡ ಮೀಟ್ ಮಾಡಿಲ್ಲ. ಆದ್ರೂ ಕೂಡ ಜಾನ್ಸಿನ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಕ್ತು, ಅವರ ಅದ್ಭುತವಾದ ಪ್ರೋಮೋ ನೋಡೋದಕ್ಕೆ ಸಿಕ್ತು. ಅಂಡ್ ಅದಕ್ಕೋಸ್ಕರ ಈ ಒಂದು ಸ್ಮ್ಯಾಕ್ ಡೌನ್ ಗೆ ನಾನು 4 ಸ್ಟಾರ್ ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನಿಸ್ತು ಇವತ್ತಿನ ಸ್ಮ್ಯಾಕ್ ಡೌನ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.